ವೇದಿಕೆ ಮುಂಬಾಲಿರ್ತಕ್ಕಂಥ ಚಿತ್ರದ ನಾಯಕರು, ಚಿತ್ರದ ನಾಯಕಿಯವರು ಹಾಗೂ ನಿರ್ದೇಶಕರು, ಎಲ್ಲ ಕಲಾವಿದರು ಕೂಡ ಈ ಶುಭ ಸಂಜೆಗೆ, ಈ ಸಂದರ್ಭಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಯೂಟ್ಯೂಬರ್ಸ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಯಾಗ್ರಹ ಚಿತ್ರಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ, ಈ ಜರ್ನಿಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಿಮಗೆ ಹಾರ್ಟ್ಲಿ ನಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿಶೇಷವಾಗಿ ನಮ್ಮ ಭಾಸ್ಕರ್ಗೆ, ACP ನಮ್ಮ ಅಶ್ವಿನಿಗೌಡ ಅವ್ರಿಗೆ, ಮೇಡಮ್ ನೀವು ಇಲ್ಲಿ ಹಿಂಗೆ ಬಿಗ್ ಬಾಸ್ ಕೂಡ ಹಂಗೆ ಇದ್ರಿ, ಸೇಮ್ ಮುಂದುವರಿಸಿ, ನೀವು ಚೇಂಜ್ ಆಗೋಡಿ. ಅರ್ಜುನ್ ಮಾಸ್ಟರ್ಗೆ, ಮೇಡಮ್ಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಚಿತ್ರ ಸ್ಟಾರ್ಟ್ ಆಗಬೇಕಾದ್ರೆ ತಮಗೆ ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿದೆ. ಬಟ್ ಆದರೂ ನಮ್ಮ ಸ್ಯಾಂಡಲ್ವುಡ್ ಚಿತ್ರರಂಗ ಹೇಗೆ ಹೋಗ್ತಿದೆ, ಹೆಂಗಿದೆ ಅನ್ನೋದು ಗೊತ್ತಿದೆ. ಆ ಮಧ್ಯಲ್ಲೂ ಕೂಡ ಚಿತ್ರ ಒಂದು ಪ್ರೊಡ್ಯೂಸರ್ ಹ್ಯಾಪಿ ಆದ್ರೆ, ನಾನು ಆನೆಸ್ಟ್ ಮಾತಾಡ್ತೀನಿ, ಒಬ್ಬ ಹಣ ಆಗ್ತಕ್ಕಂಥ ವ್ಯಕ್ತಿ ಅವನು ಹ್ಯಾಪಿ ಆದ್ರೆ 5 ಮೂವಿ ಮಾಡ್ತಾನೆ. ಆನೆಸ್ಟ್ಲಿ ಅವ್ನು ಸಾಲ ಮಾಡ್ತಾನೋ ಇನ್ನೊಂದು ಮಾಡ್ತಾನೋ ಏನ್ ಮಾಡ್ತಾ ಗೊತ್ತಿಲ್ಲ, ಸಕ್ಸಸ್ ಆದ್ರೆ 5 ಮೂವಿ ಮಾಡ್ತಾನೆ. ಇವತ್ತು ಚಿತ್ರರಂಗದಲ್ಲಿ ಸಕ್ಸಸ್ ರೇಟ್ ಅನ್ನೋದು ತುಂಬಾ 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 ಕಡಿಮೆಗೆ ಹೋಗ್ತಾ ಇದೆ, ಯಾಕೆಂತ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಒಂದು ಮೈಥಲಾಜಿಕಲ್ ನನಗೆ ಈ ಸಿನಿಮಾ ಹಿಟ್ ಆಗಿ ನನ್ನನ್ನು ಫಸ್ಟ್ ಆಫ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ. ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಪ್ರೊಡ್ಯೂಸರ್ ಲಾಸ್ ಆಗ್ಲಿಲ್ಲ. ಸುಮಾರು ಜನ ಪ್ರೊಡ್ಯೂಸರ್ ಪಾಪ ಎಷ್ಟೋ ಇನ್ನೂ ಬಿಡುಗಡೆ ಆಗ್ತಾನೆ ಇರ್ತೇವೆ, ಆದ್ರೆ ಅಯಾಗ್ರೀವನ ಎಲ್ಲ ಮೀರಿ ಈ ಮಟ್ಟಿಗೆ ಬಂದಿದೆ. ಎಲ್ಲೋ ಒಂದು ಕಡೆ ಕೊರಗಿತ್ತು ನನಗೆ, ಯಾಕೆಂತಂದ್ರೆ ಈ ಚಿತ್ರ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ, ಅವ್ರು ಇಲ್ವಲ್ಲ ಅಂತ ಒಂದು ಕೊರತೆ. ಆದ್ರೂ ನಾನು 6 ಮಂತ್ ವೆಯ್ಟ್ ಮಾಡಿದೆ, 1 year ವೆಯ್ಟ್ ಮಾಡಿದೆ. ಬಟ್ ಇನ್ನು ವೆಯ್ಟ್ ಮಾಡಕ್ ಆಗ್ಲಿಲ್ಲ. ಇಲ್ಲ ಧನುವರು ಇಲ್ಲ, ಇನ್ನು ವೆಯ್ಟ್ ಮಾಡೋದು ಬೇಡ, ಬಿಟ್ಕೊಡ್ತಿದ್ವಿ ಅಂತ. ಅದಕ್ಕೋಸ್ಕರ ಈ ಚಿತ್ರ ಬೇಗ ಬಂದು ಸಕ್ಸಸ್ ಆಗಿದೆ. ಸಕ್ಸಸ್ ಮಾಡಿದ್ದಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಇನ್ನೂ ಸಾಕಷ್ಟು ನನ್ನ ಬ್ಯಾನರ್ಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ 16 ಚಿತ್ರ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನನ್ನ ಮೂವಿ ಬೃಂದವಿಹಾರಿ ಮ್ಯೂಸಿಕಲ್ ಬ್ಲಾಸ್ಟ್ ಹಿಟ್ ಆಗ್ತದೆ. ಇದು ನನ್ನ ಕೊನೆ ಸಾಂಗ್. ಇದು ಆಕ್ಚುಲಿ ನನ್ನ ಮೂವಿದಲ್ಲಿ ಇದು ಕೊನೆ ಸಾಂಗ್. ಡೈರೆಕ್ಟರ್ಗೂ ನಮಗೆ ಗಲಾಟೆ, ಇದು ನನ್ನ 6ನೇ ಸಾಂಗ್, ನನ್ನ ಫಸ್ಟ್ ಸಾಂಗ್ ಇನ್ನೂ ಬಂದಿಲ್ಲ. ಇನ್ನು ಮ್ಯೂಸಿಕಲ್ ಬ್ಲಾಸ್ಟ್ ಒಂದು ಇನ್ನ ಹೊಸ ಚಿತ್ರ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ಕಲಾವಿದರು, ನಾವೆಲ್ಲ ಕಲಾವಿದರು, ಹೊಸ ಚಿತ್ರ ಕೊಡಿ ಮಾಡ್ತೀನಿ. ದಯವಿಟ್ಟು ನೀವು ನಮ್ಮನ್ನ ಆರೈಸಿ, ನನ್ನ ಬ್ಯಾನರ್ನ ಆರೈಸಿ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ವಿಶ್ವಾಸ ಕೊಟ್ರೆ ಅದೊಂದೇ ಸಾಕು ನನಗೆ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಹೀರೋ ತುಂಬಾ ಕಷ್ಟ ಬಿದ್ದಿದ್ದಾರೆ. ಇನ್ನು ನನ್ನ ಸಂಜನವ್ರ ಬಗ್ಗೆ ಅಂತ ಹೇಳಂಗೆ ಇಲ್ಲ. ಸಕ್ಸಸ್ ನಮ್ಮ ಸ್ಯಾಂಡಲ್ವುಡ್ಗೆ ಒಂಥರ ಸಕ್ಸಸ್ ಅಂತ ಹೇಳ್ಬೋದು ಅವರು, ಯಾಕಂತಂದ್ರೆ ಅಷ್ಟು ಕಷ್ಟ ಬಿದ್ದಿದ್ದಾರೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಂತೂ ನನ್ನ ಚೇಂಜ್ ಮಾಡಿದ್ದೆ, ನನ್ನ ಚಿತ್ರಣ ಚೇಂಜ್ ಮಾಡಿದ್ದೆ, ಚೇಂಜ್ ಮಾಡಿದ್ದೆ ನಮ್ಮ ಭಾಸ್ಕರ್ ಅವರು, ನಮ್ಮ ಸುನೀಲ್ ಅಲವಿಚಿನ. ನಂಗೆ ಸುಮಾರು ವರ್ಷಗಳ ನಾವು ಸ್ನೇಹಿತರು. ನಾನು ಕರೆದು ಕೇಳಿದೆ ಒಂದ್ಸರಿ ಗೋಲ್ಪಿನ್ ಚೋಟಲ್ಲಿ, ನಾನು ಇನ್ನೇನೋ ಮಾಡ್ಬೇಕಂತಿದ್ದೀನಿ, ಮಾಡ್ಬೋದಾ ಅಂತ ಕೇಳಿದೆ. ನೀನ್ ಏನಾದ್ರು ಮಾಡ್ ಮಂಜ, ನಾನು ತಯಾರಾಗ್ತೀನಿ, ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಓಕೆನಾ ಅಂತ ಕೇಳಿದೆ. ನಾನು 1 ನಿಮಿಷ ಯೋಚನೆ ಮಾಡಿದೆ, ನೀನ್ ಏನಾದ್ರು ಮಾಡಿ ನಾನು ಮಾಡ್ತೀನಿ ಅಂತ ಅಂದ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಹೀರೋ ಆಗಿದ್ದವರು ನೆಗೆಟಿವ್ ಶೇಡ್ ಮಾಡ್ಲಿಕ್ಕೆ ಅವ್ರು ಬ್ಯಾಕಪ್ ಹೊಡಿತಾರೆ, ಅವ್ರ ಕೆರಿಯರ್ ಬ್ಯಾಕಪ್ ಹೊಡುತ್ತೆ. ಆದ್ರೂ ನಾನು ಹೇಳಿದೆ, ನೆಕ್ಸ್ಟ್ ನನ್ನ ಮೂವಿ ಚೇಂಜ್ ಆದ್ಮೇಲೆ ನಿನಗೆ ಸೌತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಫರ್ ಬರ್ತದೆ, ಆ ತರ ಶೇಡ್ ಇದೆ, ಮಾಡ್ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಾನು ಗುಂಡು ಹೊಡಿಸ್ಬೇಕಂತಿದ್ದೆ, ಅದಾಗ್ಲಿಲ್ಲ. ಸೊ ಅದಾಗ್ಲಿಲ್ಲ, ಇನ್ನೂ ಚೆನ್ನಾಗಿರ್ತದೆ, ಒಳ್ಳೆ ಸೈಕೋ ತರ ಕಾಣಿಸ್ತಾ ಇದ್ದಿಲ್ಲ, ಆಗ್ಲಿಲ್ಲ. ಬಟ್ ಆದ್ರೂ ಆ ಕ್ಯಾರೆಕ್ಟರ್ಗೆ ಫುಲ್ಫಿಲ್ ಮಾಡಿದಿರಿ. ಸೊ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಚಿತ್ರಣಕ್ಕೆ. ಅದಕ್ಕಿಂತ ಮುಂಚೆ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಬಾಮೈಕ್ಳು. ಇವತ್ತು ನಾನು ಯಾವುದೇ ರಂಗದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನನಗೆ ಸಪೋರ್ಟ್ ಮಾಡ್ತಾ ಇರೋದು ನನ್ನ ಬಾಮೈಕ್ಳು, ನನ್ನ ಸಮೃದ್ಧಿ ಫ್ಯಾಮಿಲಿ, ನನ್ನ ಬಾಮೈಕ್ಳು. ಯಾಕಂದ್ರೆ ನಾನು ಬರೀ ಹಣ ಹಾಕ್ಬಲ್ಲೆ, ಬಟ್ ನೋಡ್ಕೊಳ್ಳೋದು, ಅಕೌಂಟ್ಸ್ ನೋಡ್ಕೊಳ್ಳೋದು, ಇಲ್ಲಿ ತನಕ ನನ್ಗೆ ಇನ್ನು ಲೆಕ್ಕ ಕೊಟ್ಟಿಲ್ಲ. ಇಲ್ಲಿ ತನಕ ಅಂದ್ರೆ ಅವ್ರಿಗೊಂದು ನಂಬಿಕೆ, ಬಟ್ ನನ್ನ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ನನ್ನ ಫಸ್ಟ್ ಆಫ್ ಆಲ್ ಯಾವುದೇ ವ್ಯಕ್ತಿ ಆಚೆಗೆ ಹೋದ್ಮೇಲೆ ಫ್ಯಾಮಿಲಿ ಕಾಲಿಡಿದ್ರೆ ಮುಗಿತವ್ರ ಕತೆ, ಫ್ಯಾಮಿಲಿ ಕಾಲಡಿ ಬರೋದು. ಫ್ಯಾಮಿಲಿ ಅವ್ರು ಏನಾದ್ರು ನೀವು ಹೋಗು ಅಂತ ಕಳ್ಸಿಕೊಟ್ರೆ ಅದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಇವತ್ತು ಚಿತ್ರರಂಗದಲ್ಲಿ ಈ ಮಟ್ಟಿಗೆ ಹೆಸರು ಮಾಡ್ತಿದೀವಿ ಅಂತಂದ್ರೆ ನನ್ನ ಫ್ಯಾಮಿಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಓವರಾಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.